ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಆದಿಕರ್ಮಯೋಗಿ ಗ್ರಾಮ ಮಟ್ಟದ ಮಾಸ್ಟರ್ ತರಬೇತಿ ಕಾರ್ಯಾಗಾರಕ್ಕೆ ಚಾಲನೆ. ಸಿರುಗುಪ್ಪ ನಗರದ ಸಿಡಿಪಿಒ ಸಭಾಂಗಣದಲ್ಲಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಗಳ ಸಹಯೋಗದಲ್ಲಿ ಧರತಿ ಆಬಾ ಜನಜಾತಿಯ ಗ್ರಾಮ ಉತ್ಕರ್ಷ ಕಾರ್ಯಕ್ರಮ ನಿಮಿತ್ತವಾಗಿ ಆದಿಕರ್ಮಯೋಗಿ ಅಭಿಯಾನದ ಅಡಿ ಗ್ರಾಮ ಮಟ್ಟದ ಮಾಸ್ಟರ್ ತರಬೇತಿ ಕಾರ್ಯಾಗಾರಕ್ಕೆ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ರಾಘವೇಂದ್ರ ವರ್ಮಾ ಚಾಲನೆ ಕೊಟ್ಟಿದ್ದಾರೆ. ನಂತರ ಮಾತನಾಡಿ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ 50ಕ್ಕೂ ಅಧಿಕ ಪರಿಶಿಷ್ಟ ಪಂಗಡ ಜನಾಂಗ ವಾಸವಿರುವ ಒಟ್ಟು 59 ಗ್ರಾಮಗಳು ಆದಿಕರ್ಮಯೋಗಿ ಅಭಿಯಾನದ ಅಡಿ ಸಮಗ್ರ ಗ್ರಾಮ ಉತ್ಕರ್ಷ ಯೋಜನೆಯಲ್ಲಿ ಆಯ್ಕೆಯಾಗಿದ್ದು, ತಾಲೂಕಿನಿಂದ ಶಾಲಿಗನೂರು, ಕರ್ಜಗನೂರು, ಅಕ್ಕ ತಂಗಿಯರ ಹಾಳ್, ಮಿಟ್ಟೆಸೂಗೂರು, ಹಳೆಕೋಟೆ ಸೇರಿ 5 ಗ್ರಾಮಗಳು ರಾಷ್ಟ್ರೀಯ ಮಟ್ಟದಿಂದ ಆಯ್ಕೆಯಾಗಿರುತ್ತೆ. ರಾಷ್ಟ್ರ, ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ತರಬೇತಿ ನೀಡುತ್ತಾರೆ. ಈಗ ನಾವು ನಿಮಗೆ ಗ್ರಾಮ ಮಟ್ಟದ ಮಾಸ್ಟರ್ ಟ್ರೈನಿಂಗ್ ತರಬೇತಿ ಕೊಟ್ಟು 5 ಗ್ರಾಮಗಳ ಅಭಿವೃದ್ಧಿ ಮಟ್ಟದ ರೂಪುರೇಷೆಗಳು ಹಾಗೂ ಪರಿಶಿಷ್ಟ ವರ್ಗಗಳ ಜನಾಂಗಕ್ಕೆ ಸಿಗಬೇಕಾದ ಸೌಲಭ್ಯಗಳ ಬಗ್ಗೆ ಗ್ರಾಮ ಮಟ್ಟದಲ್ಲಿ ಸರ್ವೆ ನಡೆಸಿ ಆಯಾ ಗ್ರಾಮ ಪಂಚಾಯಿತಿಗಳಿಂದ ಕೂಡ ದೊರೆಯಬೇಕಾದ ಸೌಲಭ್ಯಗಳ ವರದಿಯನ್ನ ಕೊಡಬೇಕು. ಉದ್ದೇಶವಿಷ್ಟೇ, ಗ್ರಾಮದಲ್ಲಿನ ಮೂಲಭೂತ ಸೌಲಭ್ಯಗಳು ಆದ ಆರೋಗ್ಯ, ಕುಡಿಯುವ ನೀರು, ರಸ್ತೆ, ಶಿಕ್ಷಣ ಸೇರಿ ವಿದ್ಯುತ್ ಇನ್ನಿತರ ಸಮಸ್ಯೆಗಳ ವರದಿ ತಯಾರಿಸಿ ನಮಗೆ ವರದಿ ನೀಡಿ ಆ ಗ್ರಾಮಗಳ ಶ್ರೇಯೋಭಿವೃದ್ಧಿಗೆ ಸಹಕರಿಸಬೇಕು ಎಂದಿದ್ದಾರೆ. ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಈಗಾಗಲೇ ಕೇಂದ್ರ ಸರ್ಕಾರದ ಬುಡಕಟ್ಟು ಮಂತ್ರಾಲಯ ಇವರು ಪ್ರಾದೇಶಿಕ ಪ್ರಾಸೆಸ್ ಲ್ಯಾಬ್ ಅಂತೇಳಿ ಅದನ್ನು ಮಾಡಿದ್ದಾರೆ, ತರಬೇತಿ ಕೊಟ್ಟಿದ್ದಾರೆ. ಆಮೇಲೆ ಸ್ಟೇಟ್ ಲೆವೆಲ್ ಪ್ರಾಸೆಸ್ ಲ್ಯಾಬ್ ಅಂತ ಮಾಡಿದ್ದಾರೆ, ಅಲ್ಲಿ ಕೂಡ ಸ್ಟೇಟ್ ಲೆವೆಲ್ ಮಾಸ್ಟರ್ ಟ್ರೈನಿಂಗ್ ತರಬೇತಿ ಕೊಟ್ಟಿದ್ದಾರೆ. ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಡಿಸ್ಟಿಕ್ ಲೆವೆಲ್ ಮಾಸ್ಟರ್ ಟ್ರೈನಿಂಗ್ ಅಂತೇಳಿ ಅವ್ರಿಗೂ ತರಬೇತಿ ಕೊಟ್ಟಿದ್ದಾರೆ. ಈಗ ನಮಗೆ ತಾಲೂಕಾ ಲೆವೆಲ್ ಮಾಸ್ಟರ್ ಟ್ರೈನಿಂಗ್ ಅಂತೇಳಿ ನಮಗೆಲ್ಲ ತರಬೇತಿ ಕೊಟ್ಟು ಕಳಿಸಿದ್ದಾರೆ. ಈಗ ನಾವು ನಿಮ್ಗೆ ತರಬೇತಿ ಕೊಡ್ತಾ ಇದ್ದೀವಿ. ನೀವೆಲ್ಲ ಗ್ರಾಮ ಮಟ್ಟದ ಮಾಸ್ಟರ್ ಟ್ರೈನಿಂಗ್ಸ್, ವಿಲೇಜ್ ಲೆವೆಲ್ ಮಾಸ್ಟರ್ ಟ್ರೈನಿಂಗ್ಸ್ ಅಂತೇಳಿ VMTs ಅಂತೇಳಿ ನಿಮಗೆ ನಾವು ತರಬೇತಿ ಕೊಡ್ತಾ ಇದ್ದೀವಿ. ನೀವು ಹೋಗ್ಬಿಟ್ಟು ಆ ಗ್ರಾಮದ ಅಭಿವೃದ್ಧಿಗೆ ಏನೇನು ಬೇಕಂತೇಳಿ ನೀವೇ ಒಂದು ಗ್ರಾಮ ಮಟ್ಟದ ಅಭಿವೃದ್ಧಿ ಕಾರ್ಯಕ್ರಮವನ್ನು ನೀವೇ ರೂಪಿಸ್ಕೊಡ್ಬೇಕಾಗುತ್ತೆ. ಅಂದರೆ ಅಲ್ಲಿರುವಂತಹ ಗ್ರಾಮದ PDO ಇರ್ಬೋದು, ಆಮೇಲೆ CDPO ಇಲಾಖೆಯ ಅಂಗನವಾಡಿ ಕಾರ್ಯಕರ್ತೆಯರು, ಆಶಾ ಕಾರ್ಯಕರ್ತೆಯರು, ಆಮೇಲೆ ಶಿಕ್ಷಕರು, ಆಮೇಲೆ ಪರಿಶಿಷ್ಟ ಪಂಗಡದ ವಿಲೇಜ್ ಅಕೌಂಟೆಂಟ್ ಇದ್ದಾರೆ, ಆಮೇಲೆ ಪರಿಶಿಷ್ಟ ಪಂಗಡದ ನಾಯಕರು, ವಾಲಂಟಿಯರ್ಸ್ ಬರ್ತಾರೆ, ಆಮೇಲೆ ಇನ್ನೊಂದು NGO ಬರುತ್ತೆ. ನೀವೆಲ್ಲ ಸೇರ್ಕೊಂಡು ನಿಮ್ಮ ಗ್ರಾಮದ ಅಭಿವೃದ್ಧಿಗೆ ಏನೇನು ಬೇಕಂತೇಳಿ ನೀವೇ ಒಂದು ಮಾಡೆಲ್ ಅನ್ನು ಮಾಡಿಕೊಡ್ಬೇಕಾಗುತ್ತೆ. ಅಲ್ಲಿ 17 ಇಲಾಖೆಗಳಿದೆ ಮತ್ತು 25 ಕಾರ್ಯಕ್ರಮಗಳಿದೆ. ಆಯಾ ಇಲಾಖೆಯವರು ತಮ್ಮ ಇಲಾಖೆ ಕಾರ್ಯಕ್ರಮಗಳ ಜೊತೆಗೆ ನಮ್ಮ ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗಾಗಿ ವಿಶೇಷ ಕಾರ್ಯಕ್ರಮವನ್ನು ರೂಪಿಸಿ ನಾವು ಇದನ್ನ ಜಾರಿಗೊಳಿಸಬೇಕಾಗಿದೆ. ಇದು ಸ್ಟಾರ್ಟ್ ಆಗಬೇಕಾಗಿದೆ ಗ್ರಾಮ ಮಟ್ಟದಿಂದ. ಆದ್ರಿಂದ ನಿಮ್ಗೆಲ್ಲ ಸೇರಿಸ್ಬಿಟ್ಟು ನಾವು ತರಬೇತಿ ಕೊಡ್ತಾ ಇದ್ದೀವಿ 2 ದಿನದಲ್ಲಿ. ಇದೊಂಥರ ಅಂದ್ರೆ ನಾವೇನೋ ತೋರಿಸೋದು, ನೀವು ನೋಟ್ ಮಾಡ್ಕೊಂಡು ಹೋಗೋದು ಆ ಥರ ಇರಲ್ಲ. ನಾವು ಆದಿಕರ್ಮಯೋಗಿಗಳಾಗಿ ರೆಡಿ ಆಗಬೇಕು, ಆ ಥರ ಕಾರ್ಯಕ್ರಮ ಇದೆ ಇದು. ಈ ಕಾರ್ಯಕ್ರಮದ ತರಬೇತಿನೇ ಬೇರೆಲ್ಲ ತರಬೇತಿಗಳಲ್ಲಿ ನಾವು ಏನು ತೋರಿಸ್ತೀವಿ, PPT ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಹೋಗ್ತೀವಿ, ಅದೇ ಪ್ರಕಾರ ಮಾಡ್ತೀವಿ. ಆ ಥರ ಅಲ್ಲ, ನೀವೇ ಸ್ವಯಂ ಆಗಿ ಆದಿಕರ್ಮಯೋಗಿಯಾಗಿ ರೆಡಿ ಆಗಬೇಕು. ರೆಡಿಯಾಗಿ ನಮ್ಮ ಪರಿಶಿಷ್ಟ ಪಂಗಡ ಜನರ ಸಮಗ್ರ ಅಭಿವೃದ್ಧಿಗೆ ಕಾರ್ಯಕ್ರಮವನ್ನು ರೂಪಿಸ್ಕೊಡ್ಬೇಕಾಗಿದೆ. ಅದನ್ನು ನಾವು 5 ಜನ ಇದ್ದೀವಿ ಮಾಸ್ಟರ್ ಟ್ರೈನಿಂಗ್ಸು. ನಿಮಗೆ ಎಲ್ಲ ತರಬೇತಿಯನ್ನು ಕೊಡ್ತೀವಿ. ನೀವೆಲ್ಲರೂ ತರಬೇತಿಯನ್ನು ಪಡೆದುಕೊಂಡು ಮತ್ತೆ ನಮಗೆ ವಿಲೇಜ್ ಡೆವಲಪ್ಮೆಂಟ್ ಪ್ಲಾನ್ ಅನ್ನು ರೆಡಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಮರೆತು ನಾವು ಕೆಲಸಕ್ಕೆ ನಾವು ತೊಡಗುತ್ತಾ ಇದ್ದೀವಿ. ಆದ್ಮೇಲೆ ಇಲ್ಲಿ ಒಂದು ಅಪರಿಮಿತವಾದಂತಹ ಒಂದು ಉತ್ತಮವಾದಂತಹ ಒಂದು ಉತ್ಕರ್ಷ ಅಭಿಯಾನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನ ಕೇಂದ್ರ ಸರ್ಕಾರ ಹಮ್ಮಿಕೊಂಡು ಪರಿಶಿಷ್ಟ ಪಂಗಡಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ, ಅಲಕ್ಷಿತ ಸಮಾಜ ಇದೊಂದು ಅಲಕ್ಷಿತ ಸಮಾಜದ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾವು ನೀವೆಲ್ಲರೂ ನೋಡಿ, ನಾವೆಲ್ಲರೂ ಏನು ಇದ್ದೀವಿ ಅಂದ್ರೆ ಒಂದು ಹಾರದ ಮಣಿಗಳು ನಮ್ಮನ್ನ ಸರ್ಕಾರಿ ನೌಕರರು ಅಂತಂತ ಹೇಳಿ ಒಂದು ದಾರ ಇದೆಯಲ್ಲ, ಅದು ಪೂರ್ಣಿಸಿಟ್ಟಿದೆಯಲ್ಲ, ಅವಾಗ ಮಾತ್ರ ನಾವು ಸುಂದರವಾದಂತಹ ಹಾರ ಆಗಲಿಕ್ಕೆ ಸಾಧ್ಯ ಆಗಿದೆ. ಅಂದ್ರೆ ಒಬ್ಬರಿಗೊಬ್ಬರ ಸಹಕಾರ ಇದ್ದಾಗ ಮಾತ್ರ ಯಾವುದೇ ಕೆಲಸವನ್ನ ಸುಲಭವಾಗಿ ಮಾಡಬಹುದು. ಒಂದು ದೊಡ್ಡದಾದಂತಹ ಕಲ್ಲನ್ನ ಸಹಕಾರದೊಂದಿಗೆ ಸುಲಭವಾಗಿ ಎತ್ತಬಹುದು, ಆದ್ರೆ ಒಬ್ಬರೇ ಮಾಡ್ಲಿಕ್ಕೆ ಬಹಳ ಕಠಿಣ ಆಗ್ತೈತಲ್ಲ. ಹಾಗಾದ್ರೆ ಸಾರ್ ಹೇಳಿದ್ರಲ್ಲ, ನಾವೆಲ್ಲರೂ ಸಹಯೋಗದೊಂದಿಗೆ ಅವರ ಒಂದು ಪರಿಶಿಷ್ಟ ಪಂಗಡಗಳ ಒಂದು ಶ್ರೇಯೋಭಿವೃದ್ಧಿಗಾಗಿ ನಾವು ಕೆಲಸಕ್ಕಾಗಿ ಕೆಲವು ರೂಪರೇಷೆಗಳನ್ನ ಹಾಕೊಳ್ಬೇಕಾಗ್ತದೆ, ಕ್ರಿಯಾ ಯೋಜನೆಗಳನ್ನು ಹಾಕೊಳ್ಬೇಕಾಗ್ತದೆ.
ತಾಲೂಕಿನಿಂದ ತರಬೇತಿ ಕೊಡಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಮೇಲ್ವಿಚಾರಕಿ ಹೇಮಾವತಿ, ತಾಲೂಕು ಪಂಚಾಯಿತಿ ಸಹಾಯಕ ನಿರ್ದೇಶಕ ಬಸವರಾಜ್, ಸಮನ್ವಯ ಶಿಕ್ಷಣ ಸಂಯೋಜನಾಧಿಕಾರಿ ಡಾಕ್ಟರ್ ವೀರೇಶ್, ಹಿರಿಯ ಆರೋಗ್ಯ ನಿರೀಕ್ಷಕ ಮೊಹಮ್ಮದ್ ಕಾಸಿಂ ಅವರಿಂದ 2 ದಿನಗಳ ಕಾಲ ತರಬೇತಿ ನೀಡಲಾಗಿದೆ. ಆದ್ದರಿಂದ ಗ್ರಾಮ ಲೆಕ್ಕಾಧಿಕಾರಿಗಳು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರು ಸಮಗ್ರ ಗ್ರಾಮದ ಅಭಿವೃದ್ಧಿಗೆ ಅನುಕೂಲವಾಗುವ ತರಬೇತಿಯನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇದೇ ವೇಳೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಸೇರಿ ಇನ್ನಿತರ ಇಲಾಖೆಗಳ ಅಧಿಕಾರಿಗಳು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಹೊಂದರಪ್ಪ ಸಿರುಗುಪ್ಪ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.